ಲೈಂಗಿಕ ಕ್ರಿಯೆನಲ್ಲಿ ಪಾಲ್ಗೋಬೇಕು ಅಥವಾ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಬರುವ ಇಚ್ಛೆ, ಸೆಕ್ಸ್ ಮಾಡ್ಬೇಕಂತ ಬರುವ ಇಚ್ಛೆಗೆ ಲಿಬಿಡೋ ಅಂತಾರೆ. ಸೆಕ್ಸ್ ನಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗೋದು, ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಕಡಿಮೆ ಆಗೋದು 100 ವರ್ಷದ ತಾತಾಗೆ ಅವನ್ ಬಾಡಿ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಬಟ್ ಮೈಂಡ್ ನಲ್ಲಿ ಸೇರ್ಬೇಕು ಅಥವಾ ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಇದ್ದೇ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುತ್ತುಲೆ, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಫರ್ಟಿಲಿಟಿ ಎಕ್ಸ್ಪರ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ನೀವು ಕಾಮನ್ಲಿ ಕೇಳುವ ಒಂದು ಇಂಗ್ಲಿಷ್ ಪದ, ಅದು ಏನಂದ್ರೆ ಲಿಬಿಡೋ ಅಥವಾ ಲಾಸ್ ಆಫ್ ಲಿಬಿಡೋ. ಈ ಎರಡು ಏನು ಮತ್ತೆ ಎರಡರ ಒಳಗಡೆ ವ್ಯತ್ಯಾಸ ಏನು? ಲಿಬಿಡೋ ಅಂದ್ರೆ ಲೈಂಗಿಕ ಕ್ರಿಯೆನಲ್ಲಿ ಪಾಲ್ಗೋಬೇಕು ಅಥವಾ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಬರುವ ಇಚ್ಛೆ, ಸೆಕ್ಸ್ ಮಾಡ್ಬೇಕಂತ ಬರುವ ಇಚ್ಛೆಗೆ ಲಿಬಿಡೋ ಅಂತಾರೆ. ಲಾಸ್ ಆಫ್ ಲಿಬಿಡೋ ಅಂದ್ರೆ ಸೆಕ್ಸ್ ನಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗೋದು, ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಕಡಿಮೆ ಆಗೋದು, ಅದಕ್ಕೆ ಲಾಸ್ ಆಫ್ ಲಿಬಿಡೋ. ಸೊ ಫಸ್ಟ್ ಲಿಬಿಡೋ ಬಗ್ಗೆ ನಾನು ಹೇಳ್ತೀನಿ, ಅಥವಾ ಲೈಂಗಿಕ ಕ್ರಿಯೆ ಮಾಡಬೇಕಂತ ಇಚ್ಛೆ ಬಗ್ಗೆ ಹೇಳ್ತೀನಿ. ಇದು ಇಚ್ಛೆ ಯಾರಿಗೆ ಬರಬಹುದು? ಏನ್ ಸರಿ ಈ ತರ ಹೇಳ್ತಿರಲ್ಲ ಅಂತ. ಇದು ಇಚ್ಛೆ 16 ವರ್ಷದ ಹುಡುಗನ ಹಿಡಿದು 100 ವರ್ಷದ ತಾತ ಎಲ್ಲರಿಗೆ ಬರುತ್ತೆ. ಯಾಕೆ ಬರುತ್ತೆ? ಅದು ಒಂದು ನ್ಯಾಚುರಲ್ ಬಾಡಿದು ಬೇಸಿಕ್ ರಿಕ್ವೈರ್ಮೆಂಟ್. ಸರ್, 100 ವರ್ಷದ ತಾತದ ಏನ್ ಸಂಬಂಧ ಇದರಲ್ಲಿ? 100 ವರ್ಷದ ತಾತಾಗೆ ಅವನ್ ಬಾಡಿ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಬಟ್ ಮೈಂಡ್ ನಲ್ಲಿ ಸೇರ್ಬೇಕು ಅಥವಾ ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಇದ್ದೇ ಇರುತ್ತೆ. 16 ವರ್ಷದಿಂದ ಬಾಡಿನಲ್ಲಿ ಸೆಕೆಂಡರಿ ಸೆಕ್ಸುವಲ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಪಾರ್ಟಿಸಿಪೇಷನ್ ಮಾಡಾಕ ಬೇಕಾಗುವ ಹಾರ್ಮೋನು ಉತ್ಪತ್ತಿ ಸ್ಟಾರ್ಟ್ ಆಗುತ್ತೆ. ಆ ಹಾರ್ಮೋನು ಟೆಸ್ಟೋಸ್ಟಿರಾನ್ ಇರಬಹುದು. ಇದರಲ್ಲಿ ಏನಾಗುತ್ತೆ, ಸೆಕ್ಸ್ ಮಾಡ್ಬೇಕಂತ ಇಚ್ಛೆ, ಸೆಕ್ಸ್ ಬಗ್ಗೆ ಮಾತಾಡೋದು ಇಚ್ಛೆ, ಸೆಕ್ಸ್ ಬಗ್ಗೆ ವಿಡಿಯೋ ನೋಡ್ಬೇಕಂತ ಇಚ್ಛೆ, ಪ್ರತಿಯೊಂದು 16 ವರ್ಷ ಆದ್ಮೇಲೆ ಇಚ್ಛೆ ಉತ್ಪತ್ತಿ ಆಗುತ್ತೆ. ಇದಕ್ಕೆ ಲಿಬಿಡೋ ಅಂತೀವಿ. ಸೊ ಇದಕ್ಕೆ ಮೇನ್ ಏನು? ಹಾರ್ಮೋನ್ಸ್, ಬಾಡಿ ಫಿಟ್ನೆಸ್, ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್, ಏನೋ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಮೈಂಡ್ ತುಂಬಾನೇ ರಿಲ್ಯಾಕ್ಸ್ ಆಗಿದೆ, ಏನೋ ಸ್ಟ್ರೆಸ್ ಇಲ್ಲ, ತುಂಬಾ ಚೆನ್ನಾಗಿ ಲಿಬಿಡೋ ಇರುತ್ತೆ. ಇವಾಗ ಲಾಸ್ ಆಫ್ ಲಿಬಿಡೋ ಕಡೆ ಬರೋಣ. ಇಲ್ಲಿ ಅದೇ ಹುಡುಗ 18 ವರ್ಷ, 20 ವರ್ಷ, 25 ವರ್ಷ ಒಳಗಡೆ ಅವನಿಗೆ ಏನು ಲಿಬಿಡೋ ಇತ್ತು, ಒಂದ್ ರಾತ್ರಿ 5 ಸತಿ ಸೇರ್ತಿದ್ನೋ, ಬೆಳಗ್ಗೆ ಎದ್ದ ತಕ್ಷಣ ವಿಚಾರ ಮಾಡಿದ್ರೆ ಸೆಕ್ಸ್, ಮಧ್ಯಾಹ್ನ ಊಟ ಮಾಡುವಾಗ ಸೆಕ್ಸ್, ರಾತ್ರಿ ಮಲಗಬೇಕಂದ್ರೆ ಸೆಕ್ಸ್. ಅಂದ್ರೆ ಇಡೀ ಅವನ ಲೈಫೇ ಸೆಕ್ಸ್ ಅಂತ ಆ ಸಮುದ್ರನಲ್ಲಿ ಮುಳುಗಿದವನು ಆನ್ ಅಪ್ ಸಡನ್ 25 ವರ್ಷನೋ 30 ವರ್ಷ ಆದ್ಮೇಲೆ ಅವನ ಲೈಫ್ ನಲ್ಲಿ ಒಂದು ಬೇರೆ ಫೇಜ್, ಅದು ಫೇಜ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತೀವಿ. ಅದರಲ್ಲಿ ಏನು, ಒಂದ್ ಕಡೆ ಜಾಬ್ ಸ್ಟೇ ಇರ್ತಾನೆ, ಒಂದ್ ಕಡೆ ಮದ್ವೆ ಆಗುತ್ತೆ, ಒಂದ್ ಕಡೆ ಒಬ್ಬರದಿಂದ ಸಾಲ ಕೊಡೋದಿರುತ್ತೆ, ಒಂದ್ ಕಡೆ ಮಕ್ಕಳಾಗ್ತಾರೆ, ಒಂದ್ ಕಡೆ ವೇಟ್ ಗೇನ್ ಆಗ್ತಾ ಇರುತ್ತೆ, ಒಂದ್ ಕಡೆ ಏಜಿಂಗ್ ಆಗ್ತಾ ಇರುತ್ತೆ, ಒಂದ್ ಕಡೆ ಅವನ್ಗೆ ಸ್ವಂತಕ್ಕಾಗಿ ಕೊಡಕ್ಕೆ ಟೈಮೇ ಇಲ್ಲ, ಫ್ರೆಂಡ್ಸಿಗೆ ಮಾತಾಡೋಕ್ಕೂ ಟೈಮ್ ಇಲ್ಲ. ಇಷ್ಟು ದೊಡ್ಡ ಟ್ರ್ಯಾಪ್ ನಲ್ಲಿ ಸಿಕ್ಕಾಗ್ತಾನೆ. ಏನಂದ್ರೆ ಆ ವ್ಯಕ್ತಿ 25 ವರ್ಷ ಮುಂಚೆ ಮನೆಯಲ್ಲಿ ಸುಮ್ಮನೆ ಹೋಗಿ ಒಂದು ರೇಷನ್ ಅಂಗಡಿಗೆ ಒಂದು ಏನೋ ಒಂದು ಸಣ್ಣ ಐಟಮ್ ತಗೊಂಡ್ ಬಾ ಅಂತ ಹೇಳಿದ್ರು ತಂದೆ ತಾಯಿ. ಅವನು ಹೋಗ್ತಿರ್ಲಿಲ್ಲ, ಇಲ್ಲಮ್ಮ ನನಗೆ ಮೂಡಿಲ್ಲ ಅಂತ. ಇವಾಗ ಆಯಪ್ಪ ಬೆಳಗ್ಗೆ 5:30 ಎದ್ದೇಳ್ಬಿಟ್ಟು ಬ್ರಷ್ ಮಾಡ್ಬಿಟ್ಟು ಸ್ನಾನ ಮಾಡ್ಬಿಟ್ಟು 6 ಗಂಟೆಗೆ ಕಂಪನಿದು ಕ್ಯಾಬ್ ಬರುತ್ತೆ ಅಂತ ವೇಟ್ ಮಾಡ್ತಾನೆ. 6 ಗಂಟೆಗೆ ಹೋಗಿ 7:30 8 ಗಂಟೆಗೆ ಕಂಪನಿಯಲ್ಲಿ ಏನೋ ಸ್ವಲ್ಪ ಅರ್ಧ ಮುರ್ಧ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಿರ್ತಾರ ಅಲ್ಲಿ, ಅದು ತಿನ್ಬಿಟ್ಟು ರಾತ್ರಿ 7:30ಗೆ ಕಂಪನಿನಲ್ಲಿ ದುಡಿದು ಮನೆಗೆ ಬರಕ್ಕೆ 9:30 ಆಗುತ್ತೆ.
ಏನು ಆಹಾರ ಸಪ್ಲಿಮೆಂಟ್ ಕರೆಕ್ಟ್ ಆಗಿ ಇಲ್ಲ, ಬಾಡಿಗೆ ಯಾವುದೇ ರೀತಿ ದೈಹಿಕ ಎಕ್ಸಸೈಸ್ ಇಲ್ಲ, ಬಿಸಿಲಿಗೆ ಗಾಳಿಗೆ ಯಾವುದೋ ಕಾಂಟ್ಯಾಕ್ಟ್ ಇಲ್ಲ, ಯಾವುದೋ ಎ ಸಿ ರೂಮ್ ನಲ್ಲಿ ದೊಡ್ಡ ಕಾಂಕ್ರೀಟ್ ಬಿಲ್ಡಿಂಗ್ ನಲ್ಲಿ ಕೂತಿದ್ದಿರ್ತಾನೆ, ಆಫೀಸ್ ನಲ್ಲಿ ಸ್ಟ್ರೆಸ್, ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ನಿಮ್ ಜಾಬ್ ಈ ತಿಂಗಳು ಇರುತ್ತೆ, ನೆಕ್ಸ್ಟ್ ತಿಂಗಳು ಇರುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಅದೇ ರೀತಿ ಬೆಂಗಳೂರಿನಲ್ಲಿ ಒಂದು ಫ್ಲಾಟ್ ತಗೊಂಡಿದ್ದಾನೆ, ಅವ್ನ್ ಮಂತ್ಲಿ ಇಷ್ಟು EMI ಕಟ್ಟಬೇಕು. ಅದೇ ರೀತಿ ಇವಾಗ ಮನೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಎಕ್ಸ್ಟ್ರಾ ದುಡಿಬೇಕು, ಯಾಕಂದ್ರೆ ಅಲ್ಲಿ ಮತ್ತೆ ಫಂಕ್ಷನ್ ಅಲ್ಲಿ ಏನೋ ಒಡವೆ ಕೊಡಬೇಕು ತಂಗಿಗೆ ಅಥವಾ ತಾಯಿಗೆ, ಅಥವಾ ಏನೋ ಒಂದು ರಿಲೇಷನ್ಗೆ ಏನೋ ಕಮಿಟ್ಮೆಂಟ್ ಇದೆ. ಹಿಂಗ್ ಮಾಡಿ ಯಾವ ವ್ಯಕ್ತಿ ಒಂದ್ ದಿವ್ಸದಲ್ಲಿ 10 ಸತಿ ಸೆಕ್ಸ್ ಮಾಡೋನು ಇವಾಗ ಒಂದ್ ಸತಿನೂ ಸೆಕ್ಸ್ ಮಾಡಕ್ ಆಗ್ತಾ ಇಲ್ಲ. ವೈ? ಬಿಕಾಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಈ ರೆಸ್ಪಾನ್ಸಿಬಿಲಿಟಿ ಇಷ್ಟು ಡೇಂಜರ್ ಇದೆ ಅಂದ್ರೆ, ನಿಮ್ದಿಂದ ನಿಮ್ಮ ಪ್ರೌಢ ಅವಸ್ಥೆ, ನಿಮ್ದಿಂದ ನಿಮ್ಮ ಲಿಬಿಡೋ, ನಿಮ್ದಿಂದ ನಿಮ್ ಫ್ರೀಡಮು, ನಿಮ್ದಿಂದ ನಿಮ್ ಕೂದಲು, ನಿಮ್ದಿಂದ ನಿಮ್ ಮುಖ ಮೇಲೆ ಇರುವ ಕಾಂತಿ, ನಿಮ್ದಿಂದ ನಿಮ್ ಇರುವ ಬಾಡಿ ಫಿಟ್ನೆಸ್, ನಿಮ್ದಿಂದ ನಿಮ್ ಇರುವ ಫ್ರೆಂಡ್ಶಿಪ್, ನಿಮ್ದಿಂದ ನಿಮ್ ಇರುವ ಸಂಬಂಧಗಳು, ರಿಲೇಶನ್ಶಿಪ್ ಎಲ್ಲಾನೇ ಕಿತ್ಕೊಳ್ಳುತ್ತೆ. ಇಷ್ಟೆಲ್ಲಾ ಮಾಡ್ಬಿಟ್ನೋ ಬೆಂಗಳೂರಿನಲ್ಲಿ ಫ್ಲಾಟ್ ಇದೆ, ಒಂದು ಆಡಿ ಕಾರ್ ಇದೆ, ಎಲ್ಲಾನು ಇದೆ. ಬಟ್ ಏನಿಲ್ಲ ಅಂದ್ರೆ ನೆಮ್ಮದಿ, ಏನಿಲ್ಲ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಪಾರ್ಟಿಸಿಪೇಷನ್ ಮಾಡುವ ಇಚ್ಛೆ, ಇದಕ್ಕೆ ಲಿಬಿಡೋ ಅಂತೀವಿ. ಇವಾಗ ಏನಾಗ್ತಾ ಇದೆ, ಇದು ಲಾಸ್ ಆಫ್ ಲಿಬಿಡೋ ಕಡೆ ಹೋಗಿದ್ದಾನೆ, ಬಿಕಾಸ್ ಆಫ್ ಆಲ್ ರೆಸ್ಪಾನ್ಸಿಬಿಲಿಟೀಸ್. ಯಾವಾಗ ತಾವು ಯಂಗರ್ ಏಜ್ ನಲ್ಲಿ ಇರ್ತೀರಾ, ತುಂಬಾ ಬೇಗ ಮದುವೆ ಮಾಡ್ತೀರಾ, ಸೆಕ್ಸ್ ಲೈಫ್ ಎಷ್ಟು ಒಳ್ಳೆಯದಿರುತ್ತೆ. ಬರ್ತಾ ಬರ್ತಾ ಪ್ರೌಢ ಅವಸ್ಥೆದಿಂದ ಒಂದು ಏಜಿಂಗ್ ಹೋಗ್ತೀರಾ, 40, 45 ವರ್ಷ, 50 ವರ್ಷ. ಅವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸು, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇರೋ ಬಾಡಿನಲ್ಲಿ ಸ್ಟಿಫ್ನೆಸ್ಸು, ಆ ಕಾರ್ಟಿಸಲ್ ಹಾರ್ಮೋನು, ಆ ಒಬೆಸಿಟಿ, ಆ ಈಸ್ಟ್ರೋಜನ್ ಲೆವೆಲ್ ಇನ್ ಬಾಡಿ ಎಲ್ಲ ಪುರುಷರಲ್ಲಿ ಜಾಸ್ತಿ ಆಗ್ಬಿಟ್ಟು ಇದು ಸಮಸ್ಯೆ ಆಗ್ತಾ ಇದೆ. ಸರ್ ಎಲ್ಲ ಕರೆಕ್ಟು, ಬಟ್ ಈಗ ಇದು ಲಿಬಿಡೋ ಮತ್ತು ಲಾಸ್ ಆಫ್ ಲಿಬಿಡೋ, ಈಗ ನನಗೆ ಲಾಸ್ ಆಫ್ ಲಿಬಿಡೋ ಆಗಿದೆ, ಈಗ ಈ ಲಾಸ್ ಆಫ್ ಲಿಬಿಡೋ ಕಡೆಯಿಂದ ಲಿಬಿಡೋ ಕಡೆ ನಾನು ತಿರ್ಗಾ ಬರಬಹುದಾ, ಏನಾದ್ರೂ ಮತ್ತೆ ಬ್ಯಾಕ್ ಡೋರ್ ಎಂಟ್ರಿ ಏನಾದ್ರೂ ಇದೆಯಾ? ಇದಕ್ಕೆ 100% ಇದೆ. ಬಟ್ ಅದಕ್ಕೆ ನೀವು ಸ್ವಲ್ಪ ಏನ್ ಮಾಡಬೇಕು, ಸೀರಿಯಸ್ಲಿ ಇದು ಒಂದು ಟಾಸ್ಕ್ ತರ ತಗೊಂಡ್ಬಿಟ್ಟು, ಹೇಗೆ ಒಂದು ಕಂಪನಿಯಲ್ಲಿ ನಿಮಗೆ ಟಾಸ್ಕ್ ಕೊಡ್ತಾರಲ್ಲ, ಈ 45 days ನಲ್ಲಿ ಇದು ಪ್ರಾಜೆಕ್ಟ್ ಮುಗಿಸಲೇಬೇಕು ಅಂತ, ಅದೇ ರೀತಿ ನೀವೇನ್ ಮಾಡಬೇಕು, ಒಂದು 6 months 1 ವರ್ಷನೋ ಇದನ್ನ ಒಂದು ಟಾಸ್ಕ್ ತರ ತಗೋಬೇಕು. ಏನೇನ್ ಮಾಡಬೇಕು? ಫಸ್ಟ್ ಆಫ್ ಆಲ್, ನೀವು ಎಷ್ಟು ಬಿಜಿ ಶೆಡ್ಯೂಲ್ ಇದ್ರು ಸ್ವಲ್ಪ ಟೈಮ್ ಡೈಲಿ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್, ಅದು ನಾರ್ಮಲ್ ವಾಕ್ ಇರ್ಬೋದು, ಅದು ಕೀಗಲ್ ಎಕ್ಸಸೈಸಸ್ ಇರ್ಬೋದು, ಅದು ಸ್ವಿಮ್ಮಿಂಗ್ ಇರ್ಬೋದು, ಅಥವಾ ಬ್ಯಾಡ್ಮಿಂಟನ್ ಆಡೋದಿರ್ಬೋದು, ಕ್ರಿಕೆಟ್ ಆಡೋದಿರ್ಬೋದು, ಏನು ಮಾಡಿ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಫಸ್ಟ್. ಎರಡನೇದು, ವಾರಕ್ಕೆ 1 ದಿನನೋ 2 ದಿನನೋ, ಯಾವ ದಿನ ಸ್ವಲ್ಪ ನಿಮ್ಗೆ ಕಂಪನಿನಲ್ಲಿ ಬಿಡು ಇರುತ್ತೆ ಅವಾಗ ಸ್ವಲ್ಪ ಒಂದು 30 minutes 45 minutes ಯೋಗ, ಧ್ಯಾನ, ಮೇನ್ಲಿ ಸ್ವಲ್ಪ ಬ್ರೀತಿಂಗ್ ಟೆಕ್ನಿಕ್ಸ್ ನ ಮಾಸ್ಟರ್ ಮಾಡ್ಕೊಳ್ಳಿ. ಬ್ರೀತಿಂಗ್ ಟೆಕ್ನಿಕ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಏನು, ಚೆನ್ನಾಗಿ ಉಸಿರಾಡಬೇಕು, ಒಳಗಡೆ ಗಾಳಿ ತಗೋಬೇಕು, ಹೋಲ್ಡ್ ಮಾಡಬೇಕು, ಮತ್ತೆ ತಿರ್ಗಾ ರಿಲೀಸ್ ಮಾಡಬೇಕು, ಎಕ್ಸಾಲ್ ಮಾಡಬೇಕಂತ ಇಷ್ಟು ಮಾಡಿ. ಅದರ ಜೊತೆಗೆ ಮಿನಿಮಮ್ ಇಲ್ಲಂದ್ರೂ ಒಂದು 7 hours ಅಥವಾ 8 hours ನಿದ್ದೆ ಮಾಡ್ಕೊಳ್ಳಿ. ರಾತ್ರಿ ಮಲ್ಗಕ್ಕೆ ಹೋಗಿದಾಗ ನೀವು ನಿಮ್ಮ ಬೆಡ್ರೂಮ್ ನಲ್ಲಿ ಮೊಬೈಲ್ ಹೋಗ್ಬೇಡಿ. ನೀವು ಮನೆಯಲ್ಲಿ ಏನಾದ್ರ ವೈಫೈ ಏನಾದ್ರ ಯೂಸ್ ಮಾಡ್ತೀರಾ ಅಂದ್ರೆ ರಾತ್ರಿ ಮಲ್ಗುವಾಗ ಅದನ್ನ ಆಫ್ ಮಾಡಿ ಮಲ್ಕೊಳ್ಳಿ. ಯಾಕಂದ್ರೆ ಇಡೀ 24 hours ಆ ರೇಡಿಯೇಷನ್ ನಿಮ್ಮ ಬಾಡಿ ಮೇಲೆ ವರ್ಕ್ ಆಗ್ತಾ ಇರುತ್ತೆ. ಬಿಕಾಸ್ ನೀವು ಆಫೀಸ್ ನಲ್ಲಿ ಇದ್ದಾಗ ಅದನ್ನು ಒಂದು ದೊಡ್ಡ ವೈಫೈ ಸರ್ಕ್ಯೂಟು, ಮನೆಯಲ್ಲಿ ಬಂದಾಗೂ ಅದು ವೈಫೈ. ಅಟ್ಲೀಸ್ಟ್ ನೀವು ರಾತ್ರಿ ಮಲಗುವಾಗ ಆ ರೇಡಿಯೇಷನ್ ನಿಮ್ಮ ಮೈಂಡ್ನ ಡಿಸ್ಟರ್ಬ್ ಮಾಡಬಾರ್ದು, ನಿಮ್ಮ ನಿದ್ದೆನ ಹಾಳು ಮಾಡಬಾರ್ದು. ಅದರದ್ದೇ ಅಂತ ಎಷ್ಟೋ ದುಷ್ಪರಿಣಾಮಗಳು ಇದೆ ಬಾಡಿ ಮೇಲೆ. ಸೊ ಅದು ವೈಫೈನ ನೀವು ನೈಟ್ ಮಲಗುವಾಗ ಸ್ವಲ್ಪ ಆಫ್ ಮಾಡಿ. ಅದರ ಜೊತೆಗೆ ಆಹಾರ, ಐರನ್ ಏನ್ ಹೇಳ್ತಾರೆ ಅಂದ್ರೆ ಆಹಾರ ವಿಹಾರ ನಿದ್ರಾ. ಆಹಾರನಲ್ಲಿ ಏನು, ಹುಳಿ ಅಂಶ, ಜಂಕ್ ಫುಡ್ಡು, ತುಂಬಾ ಸ್ಪೈಸಿ, ತುಂಬಾ ಚಟ್ಪಟ ಐಟಮು, ಈ ಪಿಜ್ಜಾಸು, ಬರ್ಗರ್ಸು, ಈ ಮ್ಯಾಗೀಸು, ಈ ನೂಡಲ್ಸು, ಫ್ರೆಂಚ್ ಫ್ರೈಸು, ಇವೆಲ್ಲ ಪ್ಯಾಕೆಟ್ ಫುಡ್ ಎಲ್ಲ ಬಿಟ್ಬಿಡಿ. ಹೆಲ್ದಿ ಫ್ರೆಶ್ ಫುಡ್, ಅದರಲ್ಲಿ ಏನು ಸೀರಿಯಲ್ಸ್, ಧಾನ್ಯಗಳು ಜಾಸ್ತಿ ಇರಬೇಕು,
ಪಲ್ಸಸ್ ಅದು ಜಾಸ್ತಿ ಇರಬೇಕು, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಏನೇನು ತಿನ್ಬೋದು? ಡ್ರೈ ಫ್ರೂಟ್ಸ್ನಲ್ಲಿ ನನ್ನ ಫೇವ್ರೇಟು ಖರ್ಜೂರ, ಅಂಜೂರ, ಬಾದಾಮಿ. ಫ್ರೂಟ್ಸ್ನಲ್ಲಿ ದಾಳಂಬ್ರೆ, ಕಲ್ಲಂಗಡಿ ಹಣ್ಣು, ಬಟರ್ ಫ್ರೂಟ್. ಗ್ರೀನ್ ವೆಜಿಟೇಬಲ್ಸ್ನಲ್ಲಿ ನುಗ್ಗೆಕಾಯಿ ಸೊಪ್ಪು, ಪಾಲಕ್ ಸೊಪ್ಪು. ಅದರ ಜೊತೆಗೆ ಇನ್ ಕೇಸ್ ಯು ಆರ್ ನಾನ್ ವೆಜಿಟೇರಿಯನ್ ಇದ್ರೆ ಡೈಲಿ 1-2 ಬಾಯ್ಲ್ಡ್ ಎಗ್, ಜೊತೆಗೆ ವಾರಕ್ಕೊಂದ್ಸತಿ ಫಿಶ್, ಪ್ರೌನ್ಸು, ಮಟನ್ ಕಾಲ್ ಸೂಪ್. ಜೊತೆಗೆ ಏನ್ ಮಾಡ್ಬೋದು ಅಂದ್ರೆ, ಯಾರು ಸ್ಪೆಷಲಿ ವೆಜಿಟೇರಿಯನ್ ಇದ್ದಾರೆ ಅವರು ಉದ್ದಿನ ಬೆಳೆ ವಾರಕ್ಕೆ 1 ದಿನನೋ 2 ದಿನ ಪ್ರಯೋಗ ಮಾಡಿ. ಇದು ವೆಜಿಟೇರಿಯನ್ಗೆ ನಾನ್ ವೆಜ್ ತರ ವರ್ಕ್ ಮಾಡುತ್ತೆ ಉದ್ದಿನ ಬೆಳೆ. ಅಷ್ಟು ಪವರ್ ಇರುತ್ತೆ ಮಾಷಾನಲ್ಲಿ, ಆಯುರ್ವೇದದಲ್ಲಿ ಇದಕ್ಕೆ ಸಂಸ್ಕೃತದಲ್ಲಿ ಮಾಷ ಅಂತಾರೆ. ಉದ್ದಿನ ಏನಾದ್ರೂ ದೋಸೆ ಫಾರ್ಮ್ ನಲ್ಲಿ ತಿನ್ಬೋದು, ವಡೆ ಫಾರ್ಮ್ ನಲ್ಲಿ ತಿನ್ಬೋದು, ಅಥವಾ ಉದ್ದಿಂದೇ ಬೆಳೆ ಅಂತ ಮಾಡಿ ತಿನ್ಬೋದು. ರೆಗ್ಯುಲರ್ ಆಗಿ ತಿನ್ನಿ. ಜೊತೆಗೆ ಪ್ರತಿಯೊಂದು ಕ್ಲೈಂಟ್ಸ್ಗೆ ಹೇಳ್ತೀನಿ, ನಾಟಿ ಹಸುವಿನ ತುಪ್ಪ ನಿಮ್ ಲೈಫ್ ನಲ್ಲಿ ಆಡ್ ಮಾಡಲೇಬೇಕು, ದಿನ ತಿನ್ನಲೇಬೇಕು. ಅದು ಹಾರ್ಮೋನಲ್ ಬ್ಯಾಲೆನ್ಸ್ಗೆ, ಬಾಡಿ ಮೆಟಾಬಾಲಿಸಮ್ಗೆ, ಬಾಡಿ ಲುಬ್ರಿಕೇಶನ್ಗೆ, ಓವರ್ ಆಲ್ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು. ಸೊ ನಾಟಿ ಹಸುವಿನ ತುಪ್ಪ, ಹಾಲು, ಮೊಸರು, ಮಜ್ಜಿಗೆ ಕರೆಕ್ಟಾಗಿ ತಿನ್ನಿ. ಇಷ್ಟು ಮಾಡಿದ್ರೆ ಏನಾಗುತ್ತೆ ನಿಮಗೆ, ಈ ಲಾಸ್ ಆಫ್ ಲಿಬಿಡೋ ಕಡೆ ಏನು ಬಂದಿದಿರಲ್ಲ, ಸೆಕ್ಸ್ ಬೇಡ ಅಂತ ಏನು ಇಚ್ಛೆ ಆಗಿದೆ, ನಿಮ್ಮ ಬೆಡ್ರೂಮ್ ನಿಮಗೆ ಒಂದು ಜೈಲ್ ತರ ಫೀಲ್ ಆಗ್ತಾ ಇದೆ, ಇಡೀ ದಿನ ಕೆಲಸ ಮಾಡ್ಬಿಟ್ಟು ಬೆಡ್ರೂಮ್ ನಲ್ಲಿ ಕಾಲ್ ಇಡುವಾಗ ಅಯ್ಯೋ ಸೆಕ್ಸ್ ಮಾಡಕ್ ಆಗ್ತಾ ಇಲ್ಲ ಕಣಪ್ಪ ಅಂತ ಈ ತರ ಏನ್ ಮೈಂಡ್ ನಲ್ಲಿ ಒಂದು ಥಾಟ್ ಬರ್ತಾ ಇದೆ. ಸೊ ಆ ಜೈಲ್ದಿಂದ ನಿಮ್ಗೆ ಫ್ರೀಡಮ್ ಹೊರಗಡೆ ಬರ್ಬೇಕಂದ್ರೆ ಎಕ್ಸಸೈಸಸ್, ಬ್ಯಾಲೆನ್ಸ್ ಫುಡ್, ಪ್ರಾಪರ್ ಸ್ಲೀಪ್ ಇಷ್ಟು ಮಾಡಿ 1 hour ಡೈಲಿ ಡೆಡಿಕೇಟೆಡ್ ಆಗಿ ನನ್ನ ಪರ್ಸನಲ್ ಹೆಲ್ತ್ಗಾಗಿ ಅಂತ ಇಟ್ಕೊಳ್ಳಿ. ವೀಕೆಂಡ್ಸ್ಗೆ ಎಂಟರ್ಟೈನ್ಮೆಂಟ್ ಏನಾದ್ರೂ ಮೂವಿನೋ, ಎಲ್ಲೋ ಒಂದು ಶಾರ್ಟ್ ಟ್ರಿಪ್ಪು, ಅಥವಾ ಫ್ಯಾಮಿಲಿ ಜೊತೆಗೆ ಒಂದು ಗೆಟ್ ಟುಗೆದರೋ, ಅಥವಾ ತುಂಬಾ ಹಳೆಯ ಸ್ನೇಹಿತನೇ ಇದ್ದಾನೆ, ಅವನು ಎಲ್ಲೋ ದೂರ ಇದ್ದಾನೆ, ಫೋನ್ ಮಾಡಿ ಮಾತಾಡೋದು ಹ್ಯಾಪಿ ಹಾರ್ಮೋನ್ ಸೀಕ್ರೆಟ್ ಮಾಡುತ್ತೆ ಮೈಂಡ್ ನಲ್ಲಿ. ಅದು ಅಡ್ರಿನಲಿನ್ ಇರ್ಬೋದು, ಅದು ಡೊಪಮೈನ್ ಇರ್ಬೋದು, ಅಥವಾ ಏನಂದ್ರೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಮಾಡುತ್ತೆ, ಎಂಡಾರ್ಫಿನ್ ಇರ್ಬೋದು. ಸೊ ಇವೆಲ್ಲ ಏನಾಗುತ್ತೆ ಅಂದ್ರೆ, ನಿಮ್ ಹೆಲ್ದಿ ಮೈಂಡ್ ಈಸ್ ಹೆಲ್ದಿ ಬಾಡಿ ಅಂತಾರೆ. ನಿಮ್ಮ ಮೈಂಡ್ ಎಷ್ಟು ಹೆಲ್ದಿ ಇದೆ ಅಷ್ಟೇ ನಿಮ್ಮ ಬಾಡಿ ಹೆಲ್ದಿ ಇರುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ತಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಯಾಕೆ ಶೇರ್ ಮಾಡಬೇಕಂದ್ರೆ, 40% ಜನ ಸಫರ್ ಆಗ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ ನಮ್ಮ ಸ್ನೇಹಿತನು ಸಫರ್ ಆಗ್ತಿರ್ಬಹುದು ಅಂತ. ಅವನಿಗೆ ಹೆಲ್ಪ್ ಮಾಡಿ. ಯಾಕಂದ್ರೆ ನನ್ನ ಚಾನೆಲ್ನಲ್ಲಿ ಅದು ಎರೆಕ್ಟೈಲ್ ಡಿಸ್ಫಂಕ್ಷನ್ ನೈಸರ್ಗಿಕವಾಗಿ ಹೇಗೆ ಚಿಕಿತ್ಸೆ ಮಾಡಬಹುದು, ಶೀಘ್ರಸ್ಖಲನ್ಗೆ ನೈಸರ್ಗಿಕವಾಗಿ ಹೇಗೆ ಚಿಕಿತ್ಸೆ ಮಾಡ್ಕೋಬಹುದು, ಕ್ವಾಲಿಟಿ ಆಫ್ ಸ್ಪರ್ಮ್ ನ್ಯಾಚುರಲಿ ಹೇಗೆ ಇಂಪ್ರೂವ್ ಮಾಡಬಹುದು, ಎಲ್ಲಾ ತರ ವಿಡಿಯೋ ಈ ಚಾನೆಲ್ ಮೇಲೆ ಇದೆ. ಮತ್ತೆ ಇದು ಫ್ರೀ ಆಫ್ ಕಾಸ್ಟ್ ಇದೆ, ಇದಕ್ಕೆ ಯಾವುದೋ ಪೇಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ನಿಮಗೇನು ಒಂದು ಡೆಡಿಕೇಶನ್, ಎಲ್ಲೋ ಒಂದು ಸೈಲೆಂಟ್ ಪ್ಲೇಸ್ ನಲ್ಲಿ ಕೂತ್ಕೊಂಡು ಹೇಳಿದ ವಿಡಿಯೋನ ಕೇಳಬೇಕು, ಕೇಳಿದ್ನ ನೀವು ಅದನ್ನ ಫಾಲೋ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ. ನಮಸ್ಕಾರ.